ಫಸ್ಟ್ ಕಾರ್ಡ್ ನನಗೆ ವರ್ಲ್ಡ್ ಕಾರ್ಡ್ ಬಂದಿದೆ. ವರ್ಲ್ಡ್ ಕಾರ್ಡ್ ಬಂದರೆ ನಾನು ರಿಲೊಕೇಶನ್ ಅಂತ ಹೇಳ್ತೀನಿ ಯಾವಾಗಲೂ. ಬಿಗ್ ಟೈಮ್ ಅಂತ ಹೇಳ್ಬೋದು. ಮೇ ಬಿ ಲಕ್ಸುರಿಯಸ್ ಥಿಂಗ್ಸ್ನ ನೀವು ಬೈ ಮಾಡ್ಬೋದು. ಸೊ ಯಾವುದಾದ್ರೂ ಕೆಲಸನ ಜಸ್ಟ್ ಫಿನಿಷ್ ಮಾಡಿರ್ಬೋದು ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ನು. ತುಂಬ ಅಂದರೆ ತುಂಬ ನಿಮಗೆ ಟ್ರಾವೆಲ್ ಆಪರ್ಚುನಿಟೀಸ್ ಬರುತ್ತೆ ಅಂತ ವರ್ಲ್ಡ್ ಕಾರ್ಡ್ ಹೇಳ್ತಾ ಇದೆ. ಫ್ರೀಡಮ್ ಆ್ಯಂಡ್ ಲಿಬ್ರೇಷನ್ ಅಂತ ಹೇಳ್ತೀವಿ ನಾವು. ಫಾರಿನ್ ಟ್ರಾವೆಲ್ ಅಥವಾ ಫಾರಿನ್ ಪರ್ಸನ್ ಆಫರ್ಸ್ ಬರುತ್ತೆ ನಿಮಗೆ. ಪ್ರಪೋಸಲ್ಸ್ ಬರುತ್ತೆ ಅಂತ ಕಾರ್ಡ್ ಹೇಳ್ತಾ ಇದೆ, ಅಥವಾ ನೀವು ಕೂಡ ಫಾರಿನ್ ಪರ್ಸನ್ ಇರ್ಬೋದು. ಸೆಕೆಂಡ್ ಕಾರ್ಡ್ ನನಗೆ 4 ಆಫ್ ಸೋರ್ಡ್ಸ್ ಬಂದಿದೆ. ಸೊ 4 ಆಫ್ ಸೋರ್ಡ್ಸ್ ಬಂದರೆ ನೀವು ಯಾರನ್ನಾದರೂ ಇಗ್ನೋರ್ ಮಾಡ್ತಾ ಇದ್ದೀರಾ ಸದ್ಯಕ್ಕೆ, ಅಥವಾ ಅವರು ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಇಗ್ನೋರೆನ್ಸಿಂದ ಒಂದು ಪೇನ್ ಇದೆ ನಿಮ್ಮ ಲೈಫಲ್ಲಿ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಇದಕ್ಕೆಲ್ಲ ನಿಮ್ಮ ಹತ್ರ ಟೈಮ್ ಇಲ್ಲ. ಆ್ಯಕ್ಚುಲಿ ಈ ಸೈಲೆಂಟ್ ಟ್ರೀಟ್ಮೆಂಟು, ಗೋಸ್ಟಿಂಗ್ಗೆಲ್ಲ ಟೈಮ್ ಇಲ್ಲ. 2 ದಿನ ಮಾತಾಡೋದು, ಒಂದು 4 ದಿನ ಮಾತು ಬಿಡೋದು, ಇದಕ್ಕೆಲ್ಲ. ಸೊ ಹೀಲಿಂಗ್ನ ಅಗತ್ಯ ಇದೆ ನಿಮಗೂ ಅದರ್ ಪರ್ಸನ್ಗೂ. ಬಟ್ ತುಂಬ ಓವರ್ ಥಿಂಕಿಂಗ್ ಇದೆ, ನಿದ್ದೆ ಬರ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದೆ ಕಾರ್ಡು. ಓಲ್ಡ್ ಮೆಮೊರೀಸ್ ಬಗ್ಗೆ ಥಿಂಕ್ ಮಾಡ್ತೀರಾ. ಕೆಲವೊಂದು ಸಿಚುವೇಶನ್ನ ಮತ್ತೆ ಮತ್ತೆ ನೀವು ನೆನ್ಪು ಮಾಡ್ಕೊಳ್ತೀರಾ ಅಂತ ಕಾರ್ಡ್ ಹೇಳ್ತಾ ಇದೆ. ಮೇ ಬಿ ಇದು ನೀವು ಇಲ್ಲದೆ ಕೂಡ ಇರ್ಬೋದು. ಕ್ರಾಸ್ ವಾಚರ್ಸ್ ಜೊತೆ ಕನೆಕ್ಟ್ ಆಗಿದ್ರಿ, ಅವ್ರು ಕೂಡ ಈ ಥರ ಯೋಚನೆ ಮಾಡ್ತಾ ಇರ್ಬೋದು. ಥರ್ಡ್ ಕಾರ್ಡ್ ನನಗೆ 9 ಆಫ್ ಸಾರ್ಡ್ಸ್ ಬಂದಿದೆ. ಮೇ ಬಿ ನೀವು ಏನಾದರೂ ಡಿಸೈಡ್ ಮಾಡ್ತೀರಾ ಪ್ರಿಟಿ ಸೂನ್ ಅಂತ 9 ಆಫ್ ಸಾರ್ಡ್ಸ್ ಹೇಳ್ತಾ ಇದೆ. ಕೆಲವು ಚೇಂಜಸ್ ಇದೆ, ಆದಷ್ಟು ಯೋಗ ಎಕ್ಸಸೈಸ್ ಮಾಡಿ ಅಂತ ಹೇಳ್ತಾ ಇದೆ. ಏನು ಹೇಳ್ತಾರೆ, ಓವರ್ ನೈಟ್ ನಿಮ್ಮ ಲೈಫ್ ಚೇಂಜ್ ಆಗ್ಬೋದು. ಸಡನ್ ಸಿಚುವೇಶನ್ ಆ ಥರ ಬರುತ್ತೆ ಅನ್ಎಕ್ಸ್ಪೆಕ್ಟೆಡ್ಲಿ. ಕೆಲವೊಂದು ವಿಷಯಗಳು ನಿಮ್ಮ ಲೈಫಲ್ಲಿ ಚೇಂಜ್ ಆಗೋದು ಕಾರ್ಡ್ ಹೇಳ್ತಾ ಇದೆ. 9 ಆಫ್ ಸಾರ್ಡ್ಸ್ ಅಂದರೆ ನೀವು ಯೋಚನೆನೂ ಮಾಡಿರಲ್ಲ ನಿಮ್ಮ ಕನಸಲ್ಲೂ ಆ ಥರ ಘಟನೆಗಳು ಕೂಡ ನಡೀಬೋದು. ಫೋರ್ತ್ ಕಾರ್ಡ್ ನನಗೆ 8 ಆಫ್ ಕಪ್ಸ್ ಬಂದಿದೆ. ಯಾವಾಗಲೂ ನಿಮಗೆ ಒಂದು ವಿಷಯ ತುಂಬ ಭಯ ಪಡ್ತೀರಾ, ಆ ವ್ಯಕ್ತಿ ನಿಮ್ಮ ಲೈಫಿಂದ ಹೋಗ್ಬಿಟ್ರೆ, ವಾಕವೇ ಆಗಿಬಿಟ್ರೆ, ಸೊ ಹೇಗೆ ಮಾಡೋದು ಅಂತ ತುಂಬ ಅವಾಯ್ಡೆನ್ಸ್ ಇದೆ, ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ನಿಮಗೆ ಅದರ್ ಪರ್ಸನ್ ಮೇಲೆ ಫೀಲಿಂಗ್ ಇದೆ, ಅಥವಾ ಅದರ್ ಪರ್ಸನ್ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು, ಅವ್ರ ಮೇಲೆ ತುಂಬ ಫೀಲಿಂಗ್ ಇದೆ. ನಿಮ್ಗೆ ಯಾವಾಗಾದರೂ ಅನ್ನಿಸ್ತಾ ಇರ್ಬೋದು, ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಆ ಪರ್ಸನ್ಗೋಸ್ಕರ, ಆ ಪರ್ಸನ್ ನನಗೆ ಒಂಚೂರು ಕೇರ್ ಕೂಡ ಮಾಡಲ್ಲ ಅಂತ ಅನ್ನಿಸ್ಬೋದು. ಬಟ್ ಖಂಡಿತವಾಗ್ಲೂ ಆ ಪರ್ಸನ್ ನಿಮ್ಮ ಮೇಲೆ ಲವ್ ಇದೆ, ಬಟ್ ನಾಟ್ ಎ ಸೆಟ್ಲಿಂಗ್ ಟೈಪ್ ಪರ್ಸನ್ ಅವರು. ಯಾವುದಕ್ಕೂ ಸೀರಿಯಸ್ನೆಸ್ ಇಲ್ಲ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಫಿಫ್ತ್ ಕಾರ್ಡ್ ಈ ಥರ ನೀವೇ ಇರ್ಬೋದು, ಅದರ್ ಪರ್ಸನ್ ಸೀರಿಯಸ್ ಇರ್ಬೋದು. ವೈಸ್ ವರ್ಸ ರೀಡಿಂಗ್ ಇದು ಅದರ್ ಪರ್ಸನ್ನು ನೀವಲ್ಲ ಅಂತ ಕೂಡ ಅಂದ್ಕೊಳ್ಬೇಡಿ. ಫಿಫ್ತ್ ಕಾರ್ಡ್ ಡೆವಿಲ್ ಕಾರ್ಡ್ ಇದೆ. ಸ್ಕೇರ್ ಟು ವಾಕ್ ಅವೇ, ಆ ವ್ಯಕ್ತಿನ ಬಿಟ್ಟು ಹೋಗೋಕ್ಕೆ ನಿಮ್ಗೆ ತುಂಬ ಭಯ ಇದೆ. ಸೊ ನೀವು ತುಂಬ ಸರ್ತಿ ಟ್ರೈ ಮಾಡಿದ್ದೀರಾ, ಬಟ್ ಅದು ವರ್ಕೌಟ್ ಆಗಿಲ್ಲ. ಮೇ ಬಿ ನೀವು ಮಕರ ರಾಶಿಯವ್ರ ಜೊತೆ ಕೂಡ ಕನೆಕ್ಟ್ ಆಗಿರ್ಬೋದು. ಡೆವಿಲ್ ಕಾರ್ಡ್ ಮಕರ ರಾಶಿನ ರೀಪ್ರೆಸೆಂಟ್ ಮಾಡುತ್ತೆ. ಸೊ ಡೆವಿಲ್ ಕಾರ್ಡ್ ಏನು ಅಂದರೆ, ಎಲ್ಲ ಚೆನ್ನಾಗೇ ಇರುತ್ತೆ, ಬಟ್ ಸಡನ್ನಾಗಿ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಈಗೋ ಪ್ರಾಬ್ಲಮ್, ಈಗೋ ಆ್ಯಂಡ್ ಪ್ರೈಡ್, ಕಂಟ್ರೋಲಿಂಗ್ ಇಶ್ಯೂಸ್ ಅಂತ ಹೇಳ್ಬೋದು. ನಾನು ಹೇಳಿದ್ದೇ ನಡಿಬೇಕಂತ ಅವರು, ಇಲ್ಲ ನಾನು ಹೇಳಿದ್ದು ನಡಿಬೇಕಂತ ನೀವು. ಯಾರಿಗೂ ಯಾರು ಕಮ್ಮಿ ಇಲ್ಲ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಅವ್ರ ತಪ್ಪು ಅಥವಾ ನೀವು ಸರಿ ಅಂತ ಕೂಡ ಕಾರ್ಡ್ ಹೇಳ್ತಾ ಇಲ್ಲ. ಸಿಕ್ಸ್ತ್ ಕಾರ್ಡ್ ನನಗೆ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಪುಟ್ಟಿಂಗ್ ಎ ಪಾಸ್ ಅಂತ ಹೇಳ್ತೀನಿ. ನೀವು ಯಾವುದಾದ್ರೂ ಬಿಗ್ ಡಿಸಿಷನ್ ತೊಗೊಳ್ತಾ ಇದ್ದರೆ, ಏನಾದರೂ ಡಿಸೈಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅದಕ್ಕೆ ನೀವು ಸ್ಟಾಪ್ ಹೇಳಿ, ಸ್ಟೆಪ್ ಬ್ಯಾಕ್ ಹೇಳ್ತೀನಿ ನಾನು. ಆದಷ್ಟು ಏನೇ ರಿಸ್ಕಿ ಕೆಲಸ, ಯಾವುದೇ ಡಿಸಿಷನ್ನ ತೊಗೊಳ್ಬೇಡಿ, ತಾಳ್ಮೆಯಿಂದ ಇರಿ ಅಂತ ಹೇಳುತ್ತೆ. ತುಂಬ ಚಾಲೆಂಜಸ್ ಅಂತೂ ಖಂಡಿತ ಬರುತ್ತೆ. ಬೈ ಹುಕ್ ಔಟ್ ಟ್ರೂಕ್ ನೀವು ಎಷ್ಟೋರ್ನೂ ಹೇಳಲೇಬೇಕು ಅನ್ನೋ ಚಾಲೆಂಜಸ್ಸು ಬರುತ್ತೆ. ಬಟ್ ಅಲ್ಲಿ ನೀವು ಸುಮ್ಮನಾಗ್ಬಿಡಿ, ಸ್ವಲ್ಪ ಟೈಮ್ ಕೇಳಿ ಅಂತ ಕೂಡ ನಾನು ಹೇಳ್ತೀನಿ. ಸೆವೆಂತ್ ಕಾರ್ಡ್ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಪುಟ್ಟಿಂಗ್ ಎ ಪಾಸ್ ಅಂತ ಹೇಳುತ್ತೆ. ರಾಹು ಇದ್ದರೆ ನೋಡಿ, ತುಂಬ ಅಂದರೆ ನೀವು ಏನು ಸರಿ ಅಂತ ಅಂದ್ಕೊಂಡಿರ್ತೀರಾ ಅದು ತಪ್ಪಾಗಿ ಕಾಣುತ್ತೆ. ತಪ್ಪಿರೋದೆಲ್ಲ ನಿಮ್ಗೆ ಕರೆಕ್ಟಾಗಿ ಕಾಣಿಸುತ್ತೆ. ರಾಹು ಇದ್ದಾಗ ಫಾಗ್ ಅಂತ ಹೇಳ್ತೀವಿ. ಯಾವ್ದು ಸುಳ್ಳಿರುತ್ತೆ ಅದನ್ನು ನಿಜ ಅಂತ ಅಂದ್ಕೊಂಡಿರ್ತೀರ ನೀವು. ಟಾಕ್ಸಿಕ್ ರಿಲೇಷನ್ಶಿಪ್ ಇದೆ ನಿಮ್ಮದು ಅಂತ ಅಂದ್ಕೊಂಡಿರ್ಬೋದು, ಬಟ್ ಅದು ಇಲ್ಲ. ಬೇರೆಯವರು ಆ ಥರ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಸುತ್ತಮುತ್ತಲ ಇರೋವಂಥ ಜನ. ಸೊ ನೀವು ಅದರ್ ಪರ್ಸನ್ ಜಾಗದಲ್ಲಿ ನಿಂತು ನೋಡಿ, ಯೋಚನೆ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿಮ್ಗೆ ಗೊತ್ತಾಗುತ್ತೆ. ಏಟ್ ಕಾರ್ಡ್ ನನಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಟೇಕ್ ಕೇರ್ ಆಫ್ ಮೈ ಕಾಯಿನ್ಸ್ ಅಂತ ಹೇಳುತ್ತೆ. ಮೇ ಬಿ ನೀವು ಹಣದ ವಿಚಾರದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಒಂದು ಬ್ಯಾಕ್ ಬರ್ನರ್ ಥರ ಯಾರಿಗೋ ದುಡ್ಡು ರಿಟರ್ನ್ ಮಾಡಬೇಕು. ಸೊ ನನ್ನ ಹಣಕಾಸಿನ ವಿಚಾರ ಅಥವಾ ಜವಾಬ್ದಾರಿನ ಮೊದಲು ಮುಗಿಸ್ಬಿಡ್ತೀನಿ, ಲವ್ವನ್ನು ವೇಟ್ ಲಿಸ್ಟಲ್ಲಿ ಇಡ್ತೀನಿ, ಲವ್ ಲೈಫ್ನ ಅಂತ ಕೂಡ ಅನ್ಸ್ಬೋದು. ಸೊ ಯಾರೋ ಕೋ ಡಿಪೆಂಡೆನ್ಸಿ ಇದೆ. ಸೊ
ನಿಮ್ಮ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾರೆ. ನಿಮ್ಮ ಫ್ಯಾಮಿಲಿ ಇರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಇರ್ಬೋದು ಅಥವಾ ನೀವು ನಿಮ್ಮ ಪಾರ್ಟ್ನರ್ ಮೇಲೆ ಡಿಪೆಂಡ್ ಆಗಿರ್ಬೋದು ಹಣಕ್ಕೋಸ್ಕರ ಅಂತ ಕೂಡ ಕಾರ್ಡ್ ಹೇಳುತ್ತೆ. ಫ್ರೆಂಡ್ಸ್, ಇದು ಎಲ್ರಿಗೂ ಅಲ್ಲ, ಕೆಲವ್ರಿಗೆ ಮಾತ್ರ. ಇನ್ನು ಕೆಲವ್ರಿಗೆ ನಾನು ಮತ್ತೆ ನಂಗೆ ಡೆವಿಲ್ ಕಾರ್ಡ್ ಬಂದಿದೆ, 9th ಕಾರ್ಡು. ಸೆಲ್ಫ್ ಲವ್ ಇಸ್ ಎ ಕೀ ಅಂತ ಹೇಳ್ತೀವಿ. ನಿಮ್ಮನ್ನು ನೀವು ಪ್ರೀತಿಸೋದನ್ನು ಕಲೀರಿ, ಅದಾದಮೇಲೆ ಬೇರೆಯವ್ರನ್ನ ಅಂತ. ಸೊ ನಿಮ್ಮ ಮೇಲೆ ನಿಮಗೆ ಅಸೂಹೆ ಉಂಟಾಗಿದೆ ಅಂತ ಹೇಳ್ಬೋದು. ಅಥವಾ ಕ್ರಾಸ್ ವಾಚರ್ಸ್ಗೂ 10th ಕಾರ್ಡ್ ನನಗೆ 9 ಆಫ್ ಕಪ್ಸ್ ಬಂದಿದೆ. ಸೊ ನಿಮಗೆ ಹ್ಯಾಪಿ ಲೈಫ್ ಬೇಕು, ಪೀಸ್ಫುಲ್ ಲೈಫ್ ಬೇಕು. ಸೊ ತುಂಬ ಅಂದರೆ ತುಂಬ ಕಷ್ಟಗಳನ್ನ ನೋಡಿದ್ದೀರ. 11th ಕಾರ್ಡ್ 7 ಆಫ್ ಪೆಂಟಿಕಲ್ಸ್ ಇದೆ. 12th ಕಾರ್ಡ್ ನನಗೆ ಏಸ್ ಆಫ್ ಪೆಂಟಿಕಲ್ಸ್ ಇದೆ. ಮೇ ಬಿ ನೀವು ತುಂಬ ದಿನಗಳಿಂದ ವೇಟ್ ಮಾಡ್ತಾ ಇದ್ದೀರಾ ಯಾವಾಗ ನಾನು ಸಿಂಗಲ್ ಆಗ್ತೀನಿ ಅಂತ ಕೆಲವರು. ಸೊ ತುಂಬ ಟೈಮ್ ತೊಗೊಳ್ತಾ ಇದ್ದಾರೆ ನಿಮ್ಮಿಂದ ದೂರ ಆಗೋಕ್ಕೆ. ಕಂಟ್ರೋಲ್ ಇಶ್ಯೂಸ್ ಇದೆ ಅಂತ ನಾನು ಆಗಲೇ ಹೇಳಿದ್ದೀನಿ. ಕಾರ್ಮಿಕ್ ಕನೆಕ್ಷನ್ ಇದೆ. ಸೊ ಸ್ಟಿಲ್ ಗೋನ ವರ್ಕೌಟ್ ಅಂತ ಕಾರ್ಡ್ ಹೇಳುತ್ತೆ. ನಿಮ್ಗೆ ಎಷ್ಟೇ ವರ್ಕೌಟ್ ಆಗಲ್ಲ ಅಂತ ಅನಿಸಿದ್ರು, ತುಂಬ ಚಾಲೆಂಜಿಂಗ್ ಇದೆ, ಬಿಟ್ಬಿಡೋಣ, ಸಪ್ರೇಟ್ ಆಗೋಣ, ಡಿವೋರ್ಸ್ ತೊಗೋಣ, ಏನೇ ಅನಿಸಿದ್ರು ಸ್ಟಿಲ್ ಗೋನ ಹ್ಯಾವ್ ಎ ಚಾನ್ಸ್ ಅಂತ ಕಾರ್ಡ್ ಹೇಳ್ತಾ ಇದೆ. ನಾನು ಕಾರ್ಡಲ್ಲಿ ಇರೋದನ್ನು ಹೇಳ್ತಾ ಇದ್ದೀನಿ. ಕೆಲವ್ರಿಗೆ ನಾನು ಹೇಳ್ತೀನಿ, ಈ ಸ್ಲೇವ್ರಿ ಥರ ಆಗಿಬಿಟ್ಟಿದೆ. ನೀವು ಒಂದು ಕೆಲಸಗಾರ ಥರ ಆಗಿಬಿಟ್ಟಿದ್ದೀರ. ಅವ್ರು ಹೇಳ್ದಂಗೆ ಕೇಳ್ತೀರಾ, ಅವ್ರೇ ಕಂಟ್ರೋಲ್ ಮಾಡ್ತಾರೆ ನಿಮ್ಮ ಲೈಫ್ನ. ಆ ಥರ ಇದ್ದರೆ ಸೊ ನೀವು ಲೆಟ್ ಗೋ ದಿ ಪೀಪಲ್ ಅಂತ ನಿಮ್ಮ ಸುತ್ತಮುತ್ತ ಇರೋ ಜನನ ಕಟ್ ಆಫ್ ಮಾಡಿ. ಮೊದಲು ನೀವು ಯಾರ ಹತ್ರ ಸಜೆಷನ್ಸ್ ತೊಗೊಳ್ತೀರಾ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಕ್ರಾಸ್ ವಾಚರ್ಸ್, ನಿಮಗೂ ಹೇಳ್ತಾ ಇದ್ದೀನಿ, ನಿಮ್ಮ ಸುತ್ತಮುತ್ತ ಇರೋ ಜನ ಸರಿ ಇಲ್ಲ ಅಂತ ಹೇಳ್ಬೋದು. ಯಾವಾಗಲೂ ಎಸ್ ಹೇಳಬೇಡಿ, ಎಲ್ಲನೂ ನಾನು ಮಾಡ್ತೀನಿ ಅಂತ ಅಂದ್ಕೊಳ್ಬೇಡಿ. ಸೊ ಯಾವಾಗಲೂ ಬೇರೆಯವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಹೋಗಬೇಡಿ ಅಂತ ಕಾರ್ಡ್ ಹೇಳ್ತಾ ಇದೆ. ಡೋಂಟ್ ಸಾಲ್ವ್ ಅದರ್ ಪೀಪಲ್ ಪ್ರಾಬ್ಲಮ್ಸ್ ಅಂತ ಕಾರ್ಡ್ ಕ್ಲಿಯರಾಗಿ ಹೇಳ್ತಾ ಇದೆ. ತುಂಬ ಜನ ನಿಮ್ಮನ್ನು ಹೊಗಳ್ಬಿಟ್ಟು ಅಟ್ಟದ ಮೇಲೆ ಕೂಡಿಸ್ಬಿಟ್ಟು ಅವ್ರ ಕೆಲಸನ ಮಾಡ್ಕೊಂಡು ಹೋಗ್ತಾರೆ. ಬಟ್ ನಿಮಗೆ ಯಾವಾಗ ಅವ್ರ ನೀಡ್ ಇರುತ್ತೆ. ಸೊ ಯಾರು ನಿಮ್ಮ ಕೆಲಸಕ್ಕೆ ಬರಲ್ಲ ಅಂತ ಹೇಳ್ತೀವಿ. 7 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನೀವು ಅಂದ್ಕೊಂಡಿರೋ ಔಟ್ಪುಟ್ ಬರಲ್ಲ. ಸೊ ನೀವೇನೋ ಅಂದ್ಕೊಂಡಿರ್ತೀರ, ಬಟ್ ಅದೇನೋ ಆಗುತ್ತೆ. ಸೊ ಅಲ್ಲೂ ಕೂಡ ನಿಮಗೆ ಬೇಜಾರಾಗಲಿ ಅಂತ ಹೇಳ್ತೀನಿ. ಎಸ್ಪೆಷಲಿ ರಿಲೇಷನ್ಶಿಪ್ ಮತ್ತು ಲವ್ ಲೈಫ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಏಸ್ ಆಫ್ ಪೆಂಟಿಕಲ್ಸ್ ಇದೆ. ತುಂಬ ಮಾತಾಡ್ತಾರೆ ಪರ್ಸನ್. ಸೊ ಕೆಲವ್ರಿಗೆ ನಿಮಗೆ ನಾನು ಆಲ್ರೆಡಿ ಹೇಳಿದೆ, ಫಾರಿನ್ ಪರ್ಸನ್ ಪ್ರಪೋಸಲ್ಸ್ ನಿಮಗೆ ಬರ್ಬೋದು, ಅಥವಾ ನೀವೇ ಫಾರಿನ್ ಪರ್ಸನ್ ಆಗಿರ್ಬೋದು. ನಿಮ್ಮ ಲೈಫಲ್ಲಿ ಸೆಟಲ್ ಆಗಬೇಕು, ಅಫಿಷಿಯಲಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಕೂಡ ಖಂಡಿತವಾಗ್ಲೂ ಒಳ್ಳೆ ಪ್ರಪೋಸಲ್ಸ್ ಬರೋ ಯೋಗ ಇದೆ ನಿಮಗೆ. ತುಂಬ ಡೆವಿಲ್ ಕಾರ್ಡ್ 2 ಟೈಮ್ಸ್ ಬಂದಿರೋದ್ರಿಂದ ಯಾರ ಮೇಲಾದರೂ ತುಂಬ ಅಟ್ರಾಕ್ಷನ್ ಆಗಿರುತ್ತೆ. ಆಲ್ರೆಡಿ ಫಾಲಿನ್ ಇನ್ ಲವ್ ಅಂತ ಹೇಳುತ್ತೆ. ಲವ್ ಇಸ್ ಇನ್ ದಿ ಏರ್ ಅಂತ ನಾನು ಕರಿಬೋದು ಇದನ್ನು. ಕೆಲವರಿಗೆ ಖಂಡಿತವಾಗ್ಲೂ, ಕೆಲವ್ರಿಗೆ ಏನಂದರೆ ಹಣ ಸೇವ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಆಗ್ಬೋದು. ಸೊ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಬರ್ಡನ್ ಅಂತ ಅನ್ನಿಸ್ಬೋದು ಈ ಮಂತ್ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಸೊ ಕೆಲವ್ರದ್ದು ತುಂಬ 4 ಆಫ್ ಸಾರ್ಡ್ಸ್ ಬಂದಿರೋದ್ರಿಂದ ವೀಕ್ ಮೈಂಡ್ ಇದೆ. ಸೊ ಪ್ರಾಕ್ಟೀಸ್ ಮೆಡಿಟೇಷನ್ ಅಂತ ಹೇಳ್ತೀನಿ. ಸೊ ಸ್ವಲ್ಪ ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡಿ. ಸೊ ಆದಷ್ಟು ನೀವು ಬೇರೆಯವ್ರ ಮಾತುಗಳನ್ನ ಕೇಳೋದನ್ನು ಬಿಡಿ ಅಂತ ಹೇಳ್ತೀನಿ. ಸೊ ಅವ್ರು ಯಾರಾದರೂ ಆಗಿರ್ಬೋದು, ನಿಮ್ಮ ತಾಯಿನೇ ಆಗಿರ್ಬೋದು. ಕಾರ್ಡ್ಸ್ ಹೇಳ್ತಾ ಇದೆ, ಅವ್ರ ಪ್ರಕಾರ ಅವ್ರು ಹೇಳ್ತಾ ಇರೋದು ಸರಿ ಕೂಡ ಆಗಿರ್ಬೋದು. ಈ ಟೈಮ್ ಅನ್ನೋದು ಇರುತ್ತೆ ನೋಡಿ. ಟೈಮಲ್ಲಿ ಕೆಲವೊಂದು ಸರ್ತಿ ನಾವು ಕಾಂಪ್ರಮೈಸ್ ಆಗಲೇಬೇಕಾಗುತ್ತೆ. ನಾವು ಸರಿಯಾದ ಜಾಗದ ಕಡೆ ಅಥವಾ ಸೈಡ್ ಕಡೆ ನಿಂತಿದ್ರು ಕೂಡ ಕೆಲವೊಂದು ಸರ್ತಿ ಸ್ವಲ್ಪನಾದರೂ ನಮ್ಮ ಈಗೋ ಅಥವಾ ಫ್ರೈಡ್ ಅಂತ ಏನು ಹೇಳ್ತೀವಿ ಅದನ್ನು ಬಿಡಲೇಬೇಕಾಗುತ್ತೆ. ಇದಿಷ್ಟು ನೀವು ಸಜೆಷನ್ಸ್ ಥರ ತೊಗೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಕೆಲವರು ಇಲ್ಲಿವರೆಗೂ ಕಪ್ಪಲ್ಲಿರೋರು ಅಥವಾ ರಿಲೇಷನ್ಶಿಪ್ಪಲ್ಲಿರೋರು ಆ್ಯಸ್ ಯೂಸ್ವಲ್ ಸಿಂಗಲ್ ಆಗೋ ಟೈಮ್ ಇದೆ, ಸಿಂಗಲ್ ಇರೋರು ಮಿಂಗಲ್ ಆಗೋ ಟೈಮ್ ಇದೆ ಅಂತ ಕೂಡ ಹೇಳ್ತಾ ಇದೆ. ಕಂಟ್ರೋಲಿಂಗ್ ಇಶ್ಯೂಸ್ ಹೇಳ್ತಾ ಇದೆ. ನೀವು ಯಾರನ್ನೋ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಅದರ್ ಪರ್ಸನ್ನ ಅಥವಾ ಅವ್ರ ಫ್ಯಾಮ್ಲಿ ಕೂಡ ಆಗಿರ್ಬೋದು. ಆಲ್ರೆಡಿ ಮ್ಯಾರಿಡ್ ಆಗಿದ್ದರೆ ಒಬ್ಬರ ಮೈಂಡನ್ನ ನಾವು ಕಂಟ್ರೋಲ್ ಮಾಡ್ತೀವಿ ಅಂದರೆ ಅದು ಅಷ್ಟೊಂದು ಸುಲಭದ ವಿಚಾರ ಕೂಡ ಅಲ್ಲ. ಅದನ್ನು ಯಾರೂ ಮಾಡಿರೋಕ್ಕೆ ಸಾಧ್ಯವೂ ಇಲ್ಲ. ಹೇಳ್ಕೊಳ್ಬೋದು ಎಲ್ಲ ನನ್ನ ಕಂಟ್ರೋಲಲ್ಲಿ ಇದೆ ಅಂತ ಅದರ್ ಪೀಪಲ್ಸ್, ನಿಮಗೆ ನಿಮ್ಮ ಸುತ್ತಮುತ್ತಲಲ್ಲಿ ಇರೋ ಜನ. ಬಟ್ ಅದು ಆಗಿರಲ್ಲ. ಮೇ ಬಿ ಅವರು ಆ್ಯಕ್ಟ್ ಮಾಡ್ತಿರ್ತಾರೆ, ಇವ್ರು ಕಂಟ್ರೋಲ್ ಮಾಡ್ತಾ ಇರ್ತಾರೆ, ಎಲ್ಲದಕ್ಕೂ ಹೆಸರು ಹೇಳ್ತಾ ಇರ್ಬೋದು. ಬಟ್ ಅವ್ರು ಹೊರಗಡೆ ಹೋಗಿ ಏನು ಮಾಡಬೇಕು ಅದೇ ಕೆಲಸನ ಮಾಡ್ತಾರೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಕಾಮ್ ಆ್ಯಂಡ್ ಕೂಲ್ ಆಗಿರೋದನ್ನು ಕಲೀರಿ, ಫ್ರೀ ಮೈಂಡ್ಲಿ ಥಿಂಕ್ ಮಾಡಿ ಅಂತ ಹೇಳ್ತೀನಿ.